ಖುಷಿಯಿಂದ ಇರ್ತೀಯ, ತಂದು ಕೊಡಲಿಲ್ಲ ಅಂದರೂ ಖುಷಿಯಿಂದ ಇರ್ತೀಯ. ಅದೇ ರೀತಿ ಆ ಮನೆಯಾಗಿರ್ಬೇಕು. ತವ್ರ ಮನೆಯೂ ಒಂದ, ಗಂಡನ ಮನೆಯಿಂದ ಅದಕ್ಕೆ ದ್ರೋಹ ಬಗೆಯಂಗಿಲ್ಲ, ಯಜಮಾನರ ಮನೆಗೂ ದ್ರೋಹ ಬಗೆಯಿಲ್ಲ. ಆ ರೀತಿ ಒಳ್ಳೆಯದ ರೀತಿಯಾಗಿರ್ಬೇಕು. ಅದೇ ತನಕ ಆ ಪದಕ್ಕಾಗಿಂದ ಅದ್ರ ಮ್ಯಾಲೆ ಏನದ ನೋಡಮ್ಮ, ಕರಿಮಣಿ ಇದಾವ. ಏನದಾವ? ಕರಿಮಣಿ ಇದಾವ. ಹೌದಲ್ಲ? ಕರಿಮಣಿ ಎಷ್ಟದ ನೋಡು, ಹೆಣಸಮ್ಮ ಪಟ್ಪಟ್ಟವನ ಯಾಕಂದ್ರೆ ಭಾಳ ಅದಾವ. ಹೌದಲ್ಲ? ತನಕ ಯಾಕಪ್ಪ ಅಂದ್ರೆ ಇವು ರೆಡಿ ಮಾಡತ್ತಾರ. ನಮ್ಮ ಸೈಡ್ ಇನ್ನೊಂದು ಹಳದಿ ಮಾಡ್ತಾರಲ್ಲ, ಈ ಉತ್ತರ ಕರ್ನಾಟಕ ಸೈಡ್ ನೋಡ್ಕೊಂಡ್ಬಂದಿದ್ದೀವಿ. ಇನ್ನೂ 2 ದಿವಸ ಆಗಿತ್ತು ಅಂತೇಳಿ ನೋಡ್ಕೊಂಡಾಗಿ ಯಾರೇ ಗೊತ್ತಿಲ್ಲ ನೋಡ್ಕೊಂಡ್ಬಂದು ಇನ್ನೂ ಏನೇ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಈ ಥರ ಅಷ್ಟೇ ಸಿಂಪಲಾಗಿ ರೆಡಿ ಶ್ರೇಯಾಮೆ ನರಪೂರ ಮಂಗಳ ನಿರಾಜನಂದ ಶ್ರೇಯಾಮೆ ಆಗಮಾರ್ಗಂದು ದೇವಾನಂದ ಮನಾತಂದು ಇದಮನ್ನು ತುಂಬ ಗದ ಕ್ಷೀರ ಕುಟುಂಬೀತಂ ನೈವೇದ್ಯಂ ಪ್ರದರ್ಯದ ನೈವೇದ್ಯಂ ನಿವೇದಯಾಮಿ ನಿವಿಧಂತರೆ ಆದಮನೀನ ಸಮರ್ಪಯಾಮಿ ಹಿರಣ್ಯಗರ್ಭ ಗರ್ಭಸ್ಥಂ ಹೇಮವೇದಂ ವಿಧಾವಸೋ ಆನಂದ ಪುಣ್ಯ ಫಲದಂ ಪ್ರಯಸ್ಯಾಮಿ ಮಹೇಶ್ವರಃ ದಕ್ಷಿಣಾಂ ಸಮರ್ಪಯಾಮಿ ನಮಃ ಶಿವಾಯ ಶಂತಾಯ ನಮಃ ಸೋಮಾಯ ಶಂಭವಯ ನಮಃ ಶಿವಾಯ ಕಲ್ಯಾಣ ಪದಯತೆ ನಮೋ ನಮಃ ಶ್ರೀ ಗುರುದೇವದಾಭ್ಯೋ ನಮಃ ಆತ್ಮಪೂರ್ವಕ ಶಿರಸಾ ಪ್ರದಕ್ಷಿಣ ನಮಸ್ಕಾರಂ ಕರುಣೆ. ಜೈ ಮಂಗಲಂ ಜಯ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಕೈ ತೋರ್ಸು, ಕೈ ಮುಗಿದು ಮಾಡಬೇಡ, ಕೈ ತೋರ್ಸು. ಸ್ವಾಮಿ ಬಿಟ್ಟಿದ್ದು ಕೊಡಲ್ಲಿ ಸ್ವಾಮಿ ಏನು ಮಾಡಿದ್ರಿ ಈಗ? ಸಾಯಿ ಪ್ರಸಾದ್ ಅವರೇ, ಸ್ವಾಮಿ ಏನು ಮಾಡಿದ್ರಿ? ಪೂಜೆ ಮಾಡಿದ್ರು. ಹೌದಲ್ಲ? ಏನು ಪೂಜೆ ಮಾಡಿದ್ರಪ್ಪ ಅಂದ್ರೆ ಹಸ್ತ ಮಸ್ತಕಗಳನ್ನ ಪೂಜೆ ಮಾಡಿದ್ರು. ಏನು ಪೂಜೆ ಮಾಡಿದ್ರು? ಹಸ್ತ ಮಸ್ತಕಗಳನ್ನ ಪೂಜೆ ಮಾಡಿದ್ರು. ಹಸ್ತ ಅಂದ್ರೆ ಏನಪ್ಪ? ಕೈ. ಹೌದಲ್ಲ? ಮಸ್ತಕ ಅಂದ್ರೇನು? ಹಣೆ. ಹಣೆ ಮೇಲೆ ಏನದ ಈಗ? ಬಾಸಿಂಗ್ ಅದ. ಜೀವನದಾಗ ಒಂದೇ ಒಂದು ಸಲ ಕೂಡಿ ಬರ್ತದೆ. ಹೌದಲ್ಲ? ಬಾಸಿಂಗ್ ಬಲ ಅಂತ ಹೇಳ್ತಾರಲ್ಲ, ಜೀವನದಲ್ಲಿ ಒಂದೇ ಒಂದು ಸಲ ಕೂಡಿ ಬರ್ತದೆ. ಅದೇ ತರನಾಗಿ ಹಸ್ತ ಮಸ್ತಕಗಳನ್ನ ಯಾಕೆ ಪೂಜೆ ಮಾಡಿದ್ರೆ, ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ, ಅಲ್ಲೊಂದು ಮೂರ್ತಿ ತೊಗೊಂಡ್ಬಿಡ್ತೀವಿ. ಹೌದಲ್ಲ? ಅದಿನ್ನೂ ಶುದ್ಧ ಆಗಿರುತ್ತೆ. ಅದನ್ನು ಅಭಿಷೇಕ ಮಾಡಿ ಶುದ್ಧ ಮಾಡಿ ನಾವೇನು ಇಡ್ತೇವೆ, ಅದನ್ನು ಗುಡ್ಯಾಗ ಅಂತ ಇಡ್ತೀವಿ, ಜಗಲಿ ಮೇಲೆ ಇಡ್ತೇವೆ ಸರ್. ಅದೇ ತರನಾಗಿ ಈ ಮಾಂಗಲ್ಯವನ್ನು ಮುಟ್ಟಬೇಕಂದ್ರೆ ನಮ್ಮ ಕೈ ಏನಾಗಿರಬೇಕು? ಶುದ್ಧ ಆಗಿರಬೇಕು, ಪವಿತ್ರವಾಗಿರಬೇಕು. ಅಷ್ಟು ಪವಿತ್ರವಾದದ್ದು ಯಾವುದದು? ಮಾಂಗಲ್ಯ. ಅದಕ್ಕೆ ನಿಮಗೆ ಕೈನ ಶುದ್ಧ ಮಾಡ್ತೀವಿ. ಅದೇ ಥರನಾಗಿ ಇಷ್ಟೆಲ್ಲ ದೇವಾನ ದೇವತೆಗಳನ್ನು ಆಹ್ವಾನ ಮಾಡ್ಕೊಂಡು ಬರಮಾಡ್ಕೊಂಡು ಪೂಜೆ ಮಾಡೋಣ. ಮಾಡ್ತೀರಾ? ಸರಿ. ಅದೇ ಥರನಾಗಿ ಕಲಿತಕ್ಕ ಇಷ್ಟರಿಂದ ಏನಿದ್ದೆ ಮನೆ ನಾವು ತವ್ರ ಮನೆಯಾಗಿದ್ದೇವ. ಇವತ್ತು ತಾಳಿ ಕಟ್ತಾರ, ಸಾಯಿ ಪ್ರಸಾದರ ಹೆಂಡತಿ ಆಗ್ತೇವೆ. ತವ್ರ ಮನೆ ಬಿಟ್ಟು ಎಲ್ಲಿ ಬರ್ತೇನೆ? ನವನಗರಕ್ಕೆ ಗಂಡರ ಮನೆಗೆ ಬರ್ತೀಯಮ್ಮ. ಹೌದಲ್ಲ? ಅದೇ ಥರಗೆ ತವ್ರ ಮನೆಯಾಗ ತಾಯಿ ಹೇಳ್ತಿದ್ದು ಏನಪ್ಪ ಅಂತಂದ್ರೆ, ಶುಕ್ರ ಗೌರಿ ಪೂಜೆ ಮಾಡೋಂತ ಹೇಳ್ತಿದ್ರು. ಏನು ಪೂಜೆ ಮಾಡೋಂತ ಹೇಳ್ತಿದ್ದು? ಸಿರಿಕಿದ್ರು ಸರ್. ಹಾಂ, ಏನು ಪೂಜೆ ಮಾಡೋಂತ ಹೇಳ್ತಿದ್ರು? ಶುಕ್ರ ಗೌರಿ ಪೂಜೆ ಮಾಡಿದ್ರು. ಶುಕ್ರ ಗೌರಿ ಯಾಕೆ ವಿಶೇಷವಾಗಿ ಪೂಜೆ ಮಾಡಿದ್ರೆ, ಶುಕ್ರ ದೇಶದ್ರಿರಲಿ, ಒಳ್ಳೆ ವಿದ್ಯಾಭ್ಯಾಸ ದೊರಕಲಿ, ಒಳ್ಳೆ ನೌಕರಿ ಸಿಗಲಿ, ಒಳ್ಳೆ ಯಜಮಾನ ಸಿಗಲಿ ಅಂತ ತಿಳ್ಕೊಂಡು ಆ ತಾಯಿನ ಪೂಜೆ ಮಾಡುವ ನಿನಗೆ ಒಳ್ಳೆಯದಾಗ ತಿಳ್ಕೊಂಡು ತಾಯಿ ಆಶೀರ್ವಾದ ಮಾಡ್ತಿದ್ದು ಹೇಳ್ತಿದ್ದು. ಆ ರೀತಿಯಾಗಿ ಏನು ಮಾಡ್ತಿದ್ದೆ ನೀನು? ಶುಕ್ರ ಗೌರಿ ಪೂಜೆ ಮಾಡ್ತಿದ್ದೆ. ಇನ್ನು ಕೊರಳ ಏನದ ನಿನಗೆ? ಇನ್ಮೇಲೆ ಏನಿರ್ತದೆ? ತಾಳಿರ್ತದೆ, ಮಾಂಗಲ್ಯ ಇರ್ತದೆ. ಮಾಂಗಲ್ಯಕ್ಕೆ ಅಧಿಪತಿ ಯಾರಾಗಿರ್ತಂದ್ರೆ ಮಂಗಳಗೌರಿ ಆಗಿರ್ತಾಳೆ. ಯಾರಾಗಿರ್ತಾಳೆ? ಮಂಗಳಗೌರಿ ಆಗಿರ್ತಾಳೆ. ಅದನ್ನು ವಿಶೇಷವಾಗಿ ನೀವು ಪೂಜೆ ಮಾಡ್ತಾ ಇರಬೇಕು. ಮಂಗಳ ಅಂದ್ರೆ ಏನು? ಶುಭ. ಅದಲ್ಲ? ಒಳ್ಳೆಯದಂತ ನೀನು ಗಂಡನ ಮನೆಗೆ ಬಂದಾಗ ಎಲ್ಲವೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ತಿಳ್ಕೊಂಡು ಸದಾ ಬಯಸ್ತಾ ಇರಬೇಕು. ಆ ರೀತಿಯಾಗಿ ಆ ತಾಯಿನ ಬೇಡ್ಕೊಂಡಿದ್ರೆ ಆ ತಾಯಿ ನಿಮ್ಗೆ ಏನು ಮಾಡ್ತಿರ್ತಾಳೆ? ಒಳ್ಳೇದು ಮಾಡ್ತಿರ್ತಾಳೆ, ಆಶೀರ್ವಾದ ಮಾಡ್ತಿರ್ತಾಳೆ. ಆ ರೀತಿಯಾಗಿ ಒಳ್ಳೇದಂತ ನಡ್ಕೊತೀನಮ್ಮ. ಪೂಜೆ ಮಾಡ್ತೀಯ? ಹಾಂ. ಅಕಸ್ಮಾತ್ ಪೂಜೆ ಮಾಡೋದ್ರೆ ವ್ರತ ಮಾಡ್ತಿರ್ತಾರೆ, ಗೊತ್ತೈತೆ? ಎಷ್ಟು ದಿನ ಮಾಡ್ತಾರೆ? 9 ದಿನ ಮಾಡೋಂಗಿಲ್ಲ. ಒಂದು ದಿನ ಮಾಡಿ ಸಾಕು ನೀವು ಉಪವಾಸ. 9 ದಿನ ಮಾಡಿ ನನಗೆ ಯಜಮಾನ ನೋಡ್ಕೊಂತ ಕುಂದ್ರೋದಾಗಿ. ಹಾಂ, ಆ ರೀತಿ ಆಗಬಾರ್ದು. ಅಕ್ಷದ ಕಾಲ ನಮಸ್ಕಾರ ಮಾಡು. ಇಲ್ಲಿ ಆ ತಾಯಿ ನಮಸ್ಕಾರ ಮಾಡು. ಸರಿ, ಹಿಂಗೆ ಕೈ ಇಡಮ್ಮ. ಹಾಂ, ಸಾಯಿ ಪ್ರಸಾದ್ ಅವರು ಏನು ಮಾಡೋಕತ್ತಾರೆ ಈಗ? ಅವರು ನಿಮ್ಮ ಮನೆಗೆ ಒಳ್ಳೇದಾಗಲಿ, ನಿಮಗೆಲ್ಲ ಒಳ್ಳೇದಾಗಲಿ ತಿಳ್ಕೊಂಡು ಅವರು ಮಂಗಳಗೌರಿನ ವಿಶೇಷವಾಗಿ ಪೂಜೆ ಮಾಡಕತ್ತಾರೆ. ಅದೇ ತನಗೆ ಆ ಮಂಗಳಗೌರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಯಾರು ತಂದು ಕೊಡ್ತಾರೆ? ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಭೋಃ ಮಹಾಮಂಗಳ ಗೌರಿ ದೇವಿ ಮಾವಹ, ಮಹಾಮಂಗಳ ಗೌರಿ ದೇವಿ ಮಾವಹಯಾಮಿ. ಓಂ ಭೂರ್ಭುವಸ್ವಃ ಮಹಾಮಂಗಳ ಗೌರಿ ದೇವಿ ಮಾವಹಯಾಮಿ. ಆಪಯಾಮಿ ಪೂಜಯಾಮಿ. ಪೂಜೆ ಮಾಡಿ. ಪರಮಾನಂದ ಭೂತಾಕ್ಷೋ ನಿಮಗ್ನ ನಿಜಮೂರ್ತಯೇ ಸಾಂ ಗೋಪಾಂಕವಿದಂ ಸಾಂ ಕಲಪಯಾಮಿ ವೃಷಭವಯ
शुद्धोदकेन समर्पयामि भस्मं धारयामि हरिद्रां करदण्डमनिषिदान् अर्पयामि महाविद्या असित परमेश्वरः रङ्गणार्थमक्षतान् समर्पयामि योभान् पुष्पं वेद पुष्पवान् पुष्पवान् व्रजवान् पशुवान् भवदेय नानाविधपत्रपुष्पाणि धारयामि आदावदन्नमृतशालविन्दय अबन्धमाल कर्पूरमङ्गलनिराजमं दर्शयामि तन्तु देवानां कमलार्दन्तु राक्षदां पूर्वे घण्टारमभक्त्या देव इति घण्टानादंशना भजामि प्रकृष्टपापनाशाय प्रकृष्टाबलहितये प्रदक्षिणं करोमीह प्रसीदपरमेश्वरः नमः शिवाय कन्दाय नमः शिवाय कल्याणे पदयते नमो नमः श्री सर्वदेवताभ्यो नमः देव सविता पृष्ठतः सविता पुरस्थः सवितु तरतः सवितु धरतः महादेव ಬರ್ತಿರ್ತಾವೆ ಬರ್ತಾಯಿಲ್ಲ ಒಂದ್ಸಲ ಸಿಕ್ಕೊಳ್ತಿರ್ತಾರೆ ಅವ್ರಿಗೆ ಸಿಕ್ಕೊಳ್ತಿರ್ತಾರೆ ಅದನ್ನ ಏನು ಮಾಡ್ಬೇಕಂದ್ರೆ ಸಮಾಧಾನವಾಗಿ ನಾವು ಸಂಸಾರವನ್ನು ಸುಗಮವಾಗಿ ಸಾಗಿಸ್ಬೇಕಂತ ಅಕಸ್ಮಾತ್ ಅವರು ಸಿಕ್ಕಿದ್ದಾಗ ನೀವು ಸಮಾಧಾನ ತಗೋಬೇಕು ನೀವು ಸಿಕ್ಕಿದ್ದಾಗ ಅವರು ಸಮಾಧಾನ ತಗೊಂಡಾಗ ಸಂಸಾರ ಹೆಂಗೆ ಹೋಗೋದು ಹೇಳಮ್ಮ ರೈಲ್ವೆ ಹಳ್ಳಿ ನೋಡಿ ಇಲ್ಲ ಎಲ್ಲರೂ ಕೂಡ್ತದಲ್ಲ ಅದು ಕೂಡ ಇಲ್ಲ ಅದೇ ಥರ ಒಂದೇ ರೀತಿಯಾಗಿ ಸಮಾನ ಹೋಗ್ತದೆ ಚಕ್ಡಿ ಗಾಡಿ ಚಕ್ಡಿ ಹೆಂಗೆ ಹೋಗೋದು ಆ ರೀತಿಯಾಗಿ ನಿಮ್ಮ ಸಂಸಾರ ಸುಗಮವಾಗಿ ಸಾಗ್ತದ ಆ ರೀತಿಯಿಂದ ಒಳ್ಳೆ ರೀತಿ ನಿಮ್ಮ ಸಂಸಾರವನ್ನು ಸುಗಮವಾಗಿ ಸಾಗಿಸುವಂತ ಕೇಳ್ಕೊಂಡ್ವಿ ಆ ರೀತಿ ಒಳ್ಳೆ ರೀತಿ ನಡ್ಕೊಂತೀನಮ್ಮ ಹಾಂ ಸರಿ ಅವ್ರ ಭಾಷೆಯಿಂದ ಹಾಕ್ಬೇಕು ಸಾವಿರ ಗೋಡೆ ಎತ್ತಬೇಕು ಸ್ವಲ್ಪ ಕಣ್ಣು ಮುಚ್ಚಂಗಿಲ್ಲ ಕೈ ಸ್ವಲ್ಪ ಹಾಕಿ हरः ओं सत्येनोदवेदभूमि सूर्याणोदवेदाद्यो आदित्यास्तिष्ठन्ति विश्वमो अधिश्रितः सोमेनादित्या भगिना सोमेना पृथिवी महे सत्येनोदवेदनादित्यास्तिष्ठन्ति विश्वमो अधिश्रितः सोमेनादित्या भगिना सोमेना पृथिवी महे अधो नक्षत्राणेह मोपस्ते सोम आयुधः सोममन्यते पापीवा नत्संपिं संतोषसिं ಮುಂದೆ ಹಾಕ್ರಿ ಒಮ್ಮೆ ಹಾಕ್ರಿ ಮೇಡಮ್ ಬಾಸಿಗೆ ಮುಂದೆ ಹಾಕ್ರಿ ಒಮ್ಮೆ ಹಾಕ್ರಿ ಹಾಂ ಹಾಕ್ರಿ ಹಾಂ ಸಾಯಿ ಪ್ರಸಾದ್ ನೀ ಹಾಕಪ್ಪ ಬಾಸೆಯಿಂದ ಮುಂದೆ ಬೆಂಗಡೆ ಹಾಕೋದು हरः ओं सत्येनोदवेदभूमि सूर्याणोदवेदाद्यो पृथिविदः सोमेनादित्यावलिना सोमेन पृथिवी महे नक्षत्राणेह मपस्ते सोम आयुधः सोमं मन्यते पापीवा नत्संपिं संतोषधिं आयुर्विद्वजान्दुः दीर्घवायुः शुभमस्तु आयुरारोग्यमस्तु दीर्घवायुः जयमङ्गलं ते नमः पार्वते वद शिव हर हर महादेव ಇಲ್ಲಿ ವಸ್ತ್ರ ಸುತ್ತಕೊಂಡು ಬನ್ನಿ ಕೈ ಒಂಚೂರು ಮೇಲೆ ಹಿಡ್ಕೊಡ್ರಿ ಇನ್ನೊಂದು ಸ್ವಲ್ಪ ಗ್ಯಾಪ್ ಇರಲಿ ತಾಯಿ ಸಮೇತ ಹಿಡ್ಕೊಡ್ರಿ ಸರ್ ಹೇಳಿ ನಾ ಹೇಳ್ಕೊಂಡೆ ಹೇಳಿ ಮಮ ಅಸ್ಮತ್ ಕುಲಿನಾನಾಂಚ ಶಿವಪ್ರಸಾದ ರೂಪ ನಿರತಸ್ಯಾನಂದ ವಾಕ್ಯರ್ಥಂ ಕನ್ಯಾದಾನ ಕಲ್ಪೋಕ್ತ ಫಲವಾಪ್ತಯೇ ಆಭ್ಯಾಂ ಉತ್ಪಾದ ಇಷ್ಯಮಾಣ ಸಾಂತತ್ಯ ದ್ವಾದಶ ಪೂರ್ವಾನ್ ದ್ವಾದಶ ಪರಾನ್ ಪುರುಷಾಶ್ಚ ಪವಿತ್ರೀಕರ್ತು ಆತ್ಮನಶ್ಚ ಶ್ರೀ ಸದಾಶಿವ ಪ್ರೀತಯೇ ಬ್ರಾಹ್ಮವಿವಾಹ ವಿಧಿನ ಷೋಡಶ ಮಹಾದಾನಂತರ್ಭೂತ ಸಾಲಾಂಕೃತ ಕನ್ಯಾದಾನ ಹುಬ್ಬಳ್ಳಿ ಶಹರದ ನವನಗರ ನಿವಾಸಿಯಾದ ಶ್ರೀ ಮೃತ್ಯುಂಜಯ
ಚಂದ್ರಶೇಖರಪ್ಪನವರು ಬೆಡಗೇರಿ ಇವರ ಧರ್ಮಪತ್ನಿ ಆದಂಥ ಶ್ರೀಮತಿ ಗೀತಾದೇವಿ ಇವರ ಸುಪುತ್ರರಾದ ಚಿರಂಜೀವ ಸಾಯಿ ಪ್ರಸಾದ್ ಎಂಬ ವರನಿಗೆ ನಮ್ಮ ಏನಾಗ್ತದೆ ಮಗ ಸುಪುತ್ರಿಯಾದ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಕವಿತಾ ಎಂಬ ವಧುವನ್ನು ಇವತ್ತಿನ ದಿವಸ ಗುರು ಹಿರಿಯರ ಸಾಕ್ಷಿಯಾಗಿ ಬಂಧು ಬಳಗದ ಸಾಕ್ಷಿಯಾಗಿ ಮನೆ ದೇವರ ಸಾಕ್ಷಿಯಾಗಿ ದೈವದ ಸಾಕ್ಷಿಯಾಗಿ ಆತ್ಮಸಂತೋಷದಿಂದ ಕನ್ಯಾದಾನ ಮಾಡಿ ಕೊಟ್ಟಿರುತ್ತೇವೆ. ಇದು ಸತ್ಯ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿ ಚರಾಮಿ. ಸಾಯಿ ಪ್ರಸಾದ್ ಅವರ ಹಿಂದೆ ಯಾರು ನಿಂತಾರೆ? ಇವ್ರು ಕಿರಣ್ ಸಲ ನಮ್ಮ ಅತ್ತಿ ಮಾವ ಅಂತ ಹೆಮ್ಮೆಯಿಂದ ಹೇಳು. ಯಾರವ್ರ? ಅತ್ತಿ ಮಾವ ಹೌದಲ್ಲ ಅವರು. ಇವ್ರ ಫ್ರೆಂಡ್ಸ್ ಇವ್ರ ತಂದೆ ತಾಯ್ತಾರೆ. ನಿಮ್ಮ ಅತ್ತಿ ಮಾವ ಅಂದ್ರೆ ಇನ್ನೂ ಹೊರಪಾಗ ನಮ್ಮ ಅತ್ತಿ ಮಾವ ಮಗಳು ಕೊಟ್ಟವ್ರು ಖುಷಿ ನಿಂತಿಲ್ಲ. ನಿಮ್ಮ ಅತ್ತಿ ಮಾವ ನಿಂತಾರೆ ಹೌದಲ್ಲ. ಹೆಂಗೆ ನಿಂತಾರಪ್ಪ ತಲೆಬಾಗಿ ನಿಂತಾನೆ. ಯಾಕಪ್ಪ ಅಂದ್ರೆ ತಮ್ಮ ಮಗಳನ್ನ ನೆನಗೆ ಕನ್ಯಾದಾನ ಮಾಡಿ ಕೊಡ್ಬೇಕಂತ ಕೂಡ ರೆಡಿಯಾಗಿ ನಿಂತಾನೆ. ಅದಕ್ಕೆ ಕವಿತಾ ಸಣ್ಣವಳಿದ್ದು ಬೆಳೆತ ದೊಡ್ಡವಳದು ಹೌದಲ್ಲ. ಅವಳಿಗೆ ಎಲ್ಲಿ ಮಠ ವಿದ್ಯಾಭ್ಯಾಸ ಕಲಿತೀನಂತವಳ ಅಲ್ಲಿ ಮಠ ವಿದ್ಯಾಭ್ಯಾಸ ಕಲಿಸ್ಯಾರ ಅವರು ಹೌದಲ್ಲ. ಅಕಸ್ಮಾತ್ ಬೆಳಗ್ಗೆ ಏನಾದರೂ ಮಗಳು ಆಸೆ ಪಟ್ಟು ಕೇಳಿದರೆ ಅಪ್ಪಾಜಿ ನನಗೆ ಸಾಯಂಕಾಲ ಎಂಥದ್ದು ಬೇಕಂದ್ರೆ ಆ ವಸ್ತುವನ್ನು ತಂದುಕೊಟ್ಟು ಆ ಮಗಳನ್ನು ಖುಷಿಯಿಂದ ನೋಡ್ಕೊಂಡಿದ್ದಾರೆ ಹೌದಲ್ಲ. ಕಪಾಳ ನೋಡಕತ್ತೆ ಎಲ್ಲರೂ ಬಾರ್ತಿದ್ದಾವನು ಯಾಕಪ್ಪ ಅಂದ್ರೆ ಆ ಮಗಳನ್ನು ಚೆನ್ನಾಗಿ ನೋಡ್ಕೊಂಡಾರವ್ರು. ಅವ್ರ ಮೈ ಮೇಲೆ ಒಂದು ಪೆಟ್ಟು ಬೀಳಾರ ನೋಡ್ಕೊಂಡಾರವ್ರು ಹೌದಲ್ಲ. ಅಂಥ ಮಗಳನ್ನು ಇವತ್ತು ಸಹ ಕನ್ಯಾದಾನ ಮಾಡಿಕೊಡಾಗ ನಿಮ್ಮ ಬಾಳ ಬೆಳಗ್ಗೆ ನಿಮ್ಮ ಜ್ಯೋತಿ ಬೆಳಗ್ಗೆ ನಿಮ್ಮ ಸಂಸಾರ ತೆಗೆದುಕೊಂಡು ಕನ್ಯಾದಾನ ಮಾಡಿಕೊಡ ರೆಡಿಯಾಗಿ ನಿಂತಾರವ್ರು. ಅದಕ್ಕೆ ಅಲ್ಲಿಯವರ ನಮ್ಮ ಮಗಳನ್ನ ಯಾವ ರೀತಿಯಾಗಿ ನೋಡ್ಕೊಂತೀರಿ ಅಂತ ಕೇಳಕತ್ತಾರ. ನಮ್ಮ ಮಗಳನ್ನ ಯಾವ ರೀತಿಯಾಗಿ ನೋಡ್ಕೊಂತೀರಿ ಅಂತ ಕೇಳಕತ್ತಾರ ಅವರು. ಅಲ್ಲಿ ಅದೇ ಮಗ ಹೇಳ್ಬಿಟ್ಟಿನ ಯಾರು ಹೇಳೋಗ ಹೌದಲ್ಲ. ಚಂದ ನೋಡ್ಕೊಂತೀರಿ ಏನು ಕೊರಜಾಲ ನೋಡ್ಕೊಂತೀಯ. ಆದ್ರೆ ಅವ್ರ ಮೈ ಮೇಲೆ ಒಂದು ಸೊಳ್ಳೆ ಕುತ್ಕೋಬಾರ್ದಪ್ಪ. ಸೊಳ್ಳೆ ಕುತ್ಕೊಂಡ್ರೆ ಏನು ಮಾಡ್ತೀವಿ? ಸೊಳ್ಳೆ ಹೊಡಿತೀಯ ಪರ್ದೆ ಕಡಿತೀಯ ಬರಬಾರ್ದು ಫೈಲ್ ಹಾಕ್ತೀಯ ಹೌದಲ್ಲ. ಸೊಳ್ಳೆ ಹಾಕ್ಬೇಡ ಸ್ವಾಮಿ ಹೇಳ್ದಂಗೆ ಮಾಡ. ಸೊಳ್ಳೆ ಬ್ಯಾಗ್ ಹಿಡಕ್ಕೆ ಹೋಗ್ಬೇಡ, ಸೊಳ್ಳೆ ಪರ್ದೆ ಕಟ್ಟಕ್ಕೆ ಹೋಗ್ಬೇಡ, ಫೈಲ್ ಹಾಕಕ್ಕೆ ಹೋಗ್ಬೇಡ. ಯಾಕಂದ್ರೆ ಸೊಳ್ಳೆ ಓಡಿಸ್ದಂಗೂ ಆಗಿರ್ಬೇಕು. ಆ ರೀತಿ ಮಾಡ್ತೀಯ ನಾನು ಯಾಕಂದ್ರೆ ಮನೆಯಾಗ ಅಕಸ್ಮಾತ್ ಆಗ್ತಿದ್ದಿಲ್ಲ ಚೆನ್ನಾಗಿ ನೋಡ್ಕೊತಿದ್ದಿಲ್ಲ. ಅಕಸ್ಮಾತ್ ಆಗ್ತಿದ್ದೆ ಅಣ್ಣ ನನಗೆ ಇಂಥದ್ದು ಬೇಕಂತ ತಂದು ಕೊಡ್ತಿದ್ದಿಲ್ಲ. ಆ ರೀತಿಯಾಗಿ ಅವಳು ನಿಮ್ಮ ಒಬ್ಬಳು ಹಚ್ಚಿದ್ದು ನಿಮ್ಮ ಮನೆಯಲ್ಲಿ ಈಗ ಹೌದಲ್ಲ. ಏನಾದರೂ ಆಸೆ ಪಟ್ಟು ಅವಳನ್ನು ಖುಷಿಯಾಗಿ ನೋಡ್ತಿರ್ಬೇಕು. ನಡೆದಂಥ ತಂದೆ ತಾನ ಅಜ್ಜ ಅಮ್ಮ ಅಕ್ಕ ತಂದೆ ಎಲ್ಲರೂ ಬಿಟ್ಟು ಇದೇ ನನ್ನ ಸ್ವರ್ಗ ಇದೇ ನನ್ನ ಮನೆಯಿಂದ ಬಂದಿರ್ತಾಳೆ. ಆ ರೀತಿ ಚೆನ್ನಾಗಿ ನೋಡ್ಕೊಂತೀನಪ್ಪ. ನಾತಿ ಚರಾಮಿ ಅಂದ್ರೆ ಭಗವಂತನಿಗೆ ಆಣಿ ಮಾಡಿದಂಗೆ. ಇಲ್ಲಿ ಹಿಂದೆ ಹಿರಿಯರು ನಿಂತಾರೆ ನೋಡಿಲ್ಲ. ಯಾರು ನಿಂತಾರೆ? ಹಿರಿಯರು ನಿಂತಾರೆ. ಅವರು ಸಮಸ್ಯೆ ಮಂದಿ ಒಪ್ಕೊಂಡಿಲ್ಲ. ಚೆನ್ನಾಗಿ ಅವ್ರು ತಂದೆ ಮಾಡಿದ್ರೆ ಅವ್ರು ಅರ್ಥ ಮಾಡ್ತಾರೆ. ಇಲ್ಲಿ ಎಲ್ಲರೂ ಒಂದು ಮಾಡ್ತಾರೆ. ಆ ರೀತಿ ಆ ಕಾಲದ ನೋಡ್ಕೊಂತೀಯಾ ಸೌದೆ ಇದು ಅಂತ ಹಾಲೇರಿ ಹರಹ ಓಂ ಕನ್ಯಾಂ ಕನಕ ಸಂಬಂಧಾಂ ಕನಕಾಭರಣನೈರುದಾಸ್ಯಾಮೇಷಂ ಭವೇದುಭ್ಯಂ ಶಿವಲೋಕಜಿಗೀಷಯ ವಿಶ್ವಂಬರ ಪಂಚಭೂತ ಸಾಕ್ಷಣ ಸರ್ವದೇವತಾ ಇಮಾಂ ಕನ್ಯಾಂ ಪ್ರದಸ್ಯಾಮಿ ಶಂಭೋ ಪ್ರೀತಿಕರಾಯ ಚ ಹರಹ ಓಂ ಕನ್ಯಾಂ ಕನಕ ಸಂಬಂಧಾಂ ಕನಕಾಭರಣನೈರುದಾಂ ದಾಸ್ಯಾಮೇಷಂ ಭವೇದುಭ್ಯಂ ಶಿವಲೋಕಜಿಗೀಷಯ ವಿಶ್ವಂಬರ ಪಂಚಭೂತ ಸಾಕ್ಷಿಣ್ಯ ಸರ್ವದೇವತಾ ಇಮಾಂ ಕನ್ಯಾಂ ಪ್ರದಸ್ಯಾಮಿ ಶಂಭೋ ಪ್ರೀತಿಕರಾಯ ಚ. यो वैदं ब्रह्मणवेदं वदिनोदामृतस्मै ब्रह्माज आयुर्वेद प्रजान्तुः दीर्घमायुः शुभमस्तु आयुरारोग्यमस्तु दीर्घमायुः. ಅದು ಸ್ವಲ್ಪ ಚೇಂಜ್ ಇಕ್ಕಿದೆ ಇದ್ದಿಲ್ಲ ಹಿಂಗೆದ್ದಿಲ್ಲ
ಕಾಯಿ ಎಷ್ಟು ಇಟ್ಟಿದೆ ಇದನ್ನೆಲ್ಲ ಇರಲಿ. ಪೂಜೆ ಮಾಡಿ. हरः ओं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणे नमोऽस्तुते ॐ भोः माङ्गल्यदेवताभ्यो नमः शुद्धोदकेन समर्पयामि अनादिशाश्वतं शान्तं चैतन्यं चित्स्वरूपकं चिदङ्गं वृषभाकारं चित्पस्मलिङ्गधारणं वस्त्रं धारयामि हरिद्रालादिव्या तिरदण्डनमिष्यतान् अर्पयामि महभक्त्या रचितपरमेश्वरः अलङ्करणार्थं वा अक्षदान् समर्पयामि गोपान् पुष्टं मेदा पृष्ठवान् प्रजवान् पशुमान् भवते चन्द्रमावहवान् पुष्पं पुष्टवान् प्रजवान् पशुमान् भवते नानाविधपत्रपुष्पाणि धारयामि वनस्पतिर्षुवेदगन्धाढुतुपमुत्तमः आध्रेय सर्वदेवानां धूपोजं प्रदर्शयामि धूपमाग्रापयामि सुप्रकाशमहादेव सर्वाङ्गस्य निरामः समहत्यन्तरं ज्योतिर्दीपोजं प्रदर्शयामि देवं दर्शयामि कर्पूरनिर्मितं देवं स्वर्णपात्रेण भागमातं तु देवानां गमनार्थं सुराक्षतां पूर्वे घण्टानुभक्त्या देवताकारणन्दनन्दा विघण्टानादंशनापयामि प्रकृष्टपापनाशाय प्रकृष्टापनयुक्तये प्रदक्षिणं नमः शिवाय नन्दाय नमः सोमाय शम्भवे नमः शिवाय कल्याणे पदयते नमो नमः आत्मपूर्वक शिरसा प्रदक्षिण नमस्कारं करोमि ಸ್ಮೈಲ್ ಸ್ಮೈಲ್ ಇರಲಿ. ಇಲ್ಲಿ ನೋಡ್ರಿ ಮೇಡಮ್, ಇಲ್ಲಿ ನೋಡ್ರಿ. ಅಣ್ಣ ಇನ್ನೊಂದು ಇವರು ಸ್ಮೈಲ್ ಸರ್. ಓಕೆ, ಸ್ವಲ್ಪ ಅವರ ಆ ಕಡೆ ಬನ್ನಿ. ಪಾಟೀಲ್ ಅದಾರ ನೋಡ್ರಿ. ನಿಮ್ಮ ಮನೆಯವರು ಅಪ್ಪರ ಸ್ವಲ್ಪ ಕಡೆ ನೋಡಿ ಸಾಹೇಬ್, ಹಿಂದಿಡ್ರಿ ಆ ಕಡೆ ನೋಡ್ರಿ ಬ್ರದರ್. ಇವರು ಸ್ಮೈಲ್ ಇರಲಿ. ಫಸ್ಟ್ ಬಲ್ಗಾಲ ಎರಡನೇ ಬಳಿ ಮುಗಿಸ್ ತಿರುವಳಿಗೆ ಯಾವ ಬಳಿ ಕೈತಕ್ಕ ಆಮೇಲೆ ಹಾಕೋದು ಕೈಗೆ ಯಾವ ಬಳಿ ಕೈತಕ್ಕ ಆ ಬಳಿ ಮಿಸ್ ಆಗಬೇಕು. ಆ ಕಡೆ ಮುಟ್ಟಿಸ್ಕೊಂಡು ಎಡಗೈ ಸಾಯಿ ಪ್ರಸಾದ್ ಅವರೇ, ಇಟ್ಕೋಬೇಕಾ ಎತ್ತು ಕವಿ ಹಿಂಗೆ ಲೆವೆಲ್ ಇಟ್ಟು ಮತ್ತೆ ಹೆಂಗೆ ಇಟ್ಕೊಂಡು ಲೆವೆಲ್ ಮುಖ ಕಾಣೆ ನಿಮ್ದು ಸ್ವಲ್ಪ ಅಷ್ಟೇ ಇರಲಿ, ಅಷ್ಟೇ ಇರಲಿ. ಇವರು ಸ್ಮೈಲ್ ಇರಲಿ. ಖುಷಿ ಆಗೈತಿಲ್ರಿ? ಒಂದು ಸೆಕೆಂಡ್, ಒಂಚೂರು ಸ್ಮೈಲ್ ಇರಲಿ. ಓಕೆ ಸರ್. ಆಯ್ತಲ್ಲ, ಕವಿತಾಕ ಏನಮ್ಮ ಅದು ತಾಳಿ ಹಚ್ಚಕಲ್ಲ ನಾವು ಮಂಗಳಸೂತ್ರ ಅಂತ ಹೇಳ್ತೀವಿ. ಯಜಂತ್ರಿಯ ಒಂದೇ ನಿಮಿಷ ಅಣ್ಣ, ಏನಮ್ಮ ಅದು? ಮಾತು ಬಾರ್ಸೋಣ. ಒಂದೇ ನಿಮಿಷ ತಡ್ರಿ. ಏನಮ್ಮ ಅದು? ಹಚ್ಚಕಲ್ಲ ನಾವು ಮಂಗಳಸೂತ್ರ ಅಂತ ಹೇಳ್ತೀವಿ. ಆ ಮಂಗಳಸೂತ್ರ ರೆಡಿಯಾಗಿ ಏನು ಬೇಕು ಅಂದ್ರೆ 2 ಪದಕ್ಕೆ ಬೇಕಾಗ್ಯಾವ. ಕರಿಮಣಿ ಅದಾವೆ, ಹಾಲು ಮಣಿ ಅದಾವೆ, ಹಸಿರು ಮಣಿ ಅದಾವೆ, ಬೆಲ್ಲದ ಮಣಿ ಅದಾವೆ. ಇದರ ಏನು ಸಂಕೇತ ತೋರಿಸ್ತಪ್ಪ ಅಂದ್ರೆ 2 ಪದಕನ ಒಂದು ತವ್ರ ಮನೆಯಿಂದ ಕೊಡ್ಸೋಕ್ಕಾಗಲ್ಲಮ್ಮ. 2 ಪದಕನ ಗಂಡನ ಮನೆಯಿಂದ ಕೊಡ್ಸೋಕ್ಕಾಗಲ್ಲ. ಒಂದು ತವ್ರ ಮನೆಯಿಂದ, ಒಂದು ಗಂಡನ ಮನೆ. ತವ್ರ ಮನೆ ಬಿಟ್ಟು ಎಲ್ಲಿ ಹೋಗ್ತೀವಿ ಮನೆಗೆ? ಗಂಡನ ಮನೆಗೆ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಆ ಗಂಡನ ಮನೆಗೆ ಹೋದಾಗ ಸಾಯಿ ಪ್ರಸಾದ್ ಅವ್ರು ಏನು ಹೇಳಾರ, ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಂತೀವಿ, ಏನೂ ತೊಂದರೆ ಬರಲ್ಲ ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟಾರ. ಅವಾಗ ನೀ ಏನಾಗ್ತೀಯ? ಖುಷಿಯಿಂದ ಇರ್ತೀಯ, ಹೌದಲ್ಲ? ಖುಷಿಯಿಂದ ಇರೋ ಹೊತ್ತಾಗ ದಿನನಿತ್ಯ ನೀವು ಮಾಂಗಲ್ಯ ಬಿಟ್ಟು ನಮಸ್ಕಾರ ಮಾಡ್ಕೊಳ್ಬೇಕಾರೆ ಏನು ಮಾಡ್ಕೊಳ್ಬೇಕಾರೆ?
ಮಾಂಗಲ್ಯ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಬೇಕಾದ್ರೆ ಏನು ನೆನಪಾಗ್ತಿರ್ಬೇಕು ನಿನಗೆ? ತವರು ಮನೆ ನೆನಪಾಗ್ತಿರ್ಬೇಕಮ್ಮ. ಯಾಕಂದ್ರೆ ಹಡೆದಂಥ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಬಿಟ್ಟು ಬಂದಿರ್ತೀಯಲ್ಲ, ನನ್ನ ತವ್ರ ಮನೆಯೂ ಚೆನ್ನಾಗಿರ್ಬೇಕು, ತವ್ರ ಮನೆ ನಾ ಎಂದಿಗೂ ಮರಿಬಾರ್ದು ಅನ್ನೋ ಸಲುವಾಗಿ ಅದ್ರಾಗ ಒಂದು ಪದಕ ಕೊಡಿಸಿರ್ತಾರೆ. ಹೌದಾ? ಅದ್ರಾಗ ಗಂಡನ ಮನೆಯ ಒಂದು ಪದಕ ಕೊಡಿಸಿರ್ತಾರೆ. ಯಾಕಪ್ಪ ಅಂದ್ರೆ ಒಂದು ಸಲ ಸಿರಿ ಸಂಪತ್ತು ಏರ್ತಾ ಇರ್ತದ, ಒಂದು ಸಲ ಸಿರಿ ಸಂಪತ್ತು ಇಳಿತಾ ಇರ್ತದೆ. ಏರಿದಾಗೂ ಹಾಗೆ ಇರಬೇಕು, ಇಳಿದಾಗೂ ಹಾಗೆ ಇರಬೇಕು. ಅಕಸ್ಮಾತ್ ಇವತ್ತು ಅಪ್ಪಾಜಿ ಏನಾದರೂ ಒಂದು ವಸ್ತು ತಂದು ಕೊಟ್ರೆ ಖುಷಿಯಿಂದ ಇರ್ತೀಯ, ತಂದು ಕೊಡಲಿಲ್ಲ ಅಂದರೂ ಖುಷಿಯಿಂದ ಇರ್ತೀಯ. ಅದೇ ರೀತಿ ಆ ಮನೆಯಾಗಿರ್ಬೇಕು. ತವ್ರ ಮನೆಯೂ ಒಂದ, ಗಂಡನ ಮನೆಯಿಂದ ಅದಕ್ಕೆ ದ್ರೋಹ ಬೇಕಂಗಿಲ್ಲ, ಯಜಮಾನರ ಮನೆಗೂ ದ್ರೋಹ ಬೇಕಂಗಿಲ್ಲ. ಆ ರೀತಿ ಒಳ್ಳೆಯದ ರೀತಿಯಾಗಿರ್ಬೇಕು. ಅದೇ ತನಕ ಆ ಪದಕ್ಕಾಗಿಂದ ಅದ್ರ ಮೇಲೆ ಏನಾದ್ರು ನೋಡಮ್ಮ, ಕರಿಮಣಿ ಇದಾವೆ. ಏನದಾವ? ಕರಿಮಣಿ ಇದಾವೆ. ಹೌದಲ್ಲ? ಕರಿಮಣಿ ಎಷ್ಟದ ನೋಡಿ, ಹೆಣಸಮ್ಮ ಪಟ್ಬಿಟ್ಟವನ. ಯಾಕಂದ್ರೆ ಭಾಳ ಅದಾವ, ಹೌದಲ್ಲ? ಯಾಕಂದ್ರೆ ಯಾಕಪ್ಪ ಅಂದ್ರೆ ಇವು ಸಂಸಾರದಲ್ಲಿ ಬರತಕ್ಕಂಥ ಅನೇಕ ಥರದ ಕಷ್ಟಗಳು ಇವು. ಕರಿಮಣಿ ಅನ್ನೋವು ಕಷ್ಟಗಳು, ಹೆಣ್ಣಿಗೆ ಬರೋದು ಗಂಟೆಗಂತೂ ಬರಂಗಿಲ್ಲವ, ಹೌದಲ್ಲ? ಆ ತಾಳಿನ ಅಕಸ್ಮಾತ್ ಕರಿಮಣಿ ಕಷ್ಟ ಬಂದಾಗ ಎಲ್ಲಿ ಮಾಡ ತಾಳ್ಕೊಂತೀವಿ ನೀನು? ಎಲ್ಲಿ ಮಾಡ ತಾಳ್ಕೊಂತೀವಿ? ತಾಳು ಎಲ್ಲಿ ಮಾಡ ತಾಳ್ಕೊಂತಾರಿ? ಕುತ್ತಿಗೆ ಬರಲಿ ಮಾಡ ತಾಳ್ಕೊಂತಾರೆ ಅಂತಾರಿಲ್ಲ. ಆ ತಾಳಿನ ನಾವು ಎಲ್ಲಿ ಕಟ್ತೀವಿ? ನಾವು ಕುತ್ತಿಗೆ ಕಟ್ತೀವಿ. ಅದಕ್ಕೆ ತಾಳ್ಮೆ ಗುಣ ಜಾಸ್ತಿ ಯಾರಿಗಿದ್ರೆ ಹೆಣ್ಣಿಗೆ ಇರ್ತದೆ. ಅದಕ್ಕೆ ನಾವು ತಾಳಿನ ಯಾರು ಕಟ್ತೀವಿ? ಹೆಣ್ಣಿಗೆ ಕಟ್ತೀವಿ, ಹೌದಾ? ಅದೇ ತನಗೆ ಹಾಲು ಮಣಿ, ಹಸಿರು ಮಣಿ ಹಾಗೂ ಬೆಲ್ಲದ ಮಣಿಗಳಿದಾವೆ. ಮನಸ್ಸು ಹಾಲಿನಂಗಿರ್ಬೇಕು, ಮಾತು ಬೆಲ್ಲದಂಗಿರ್ಬೇಕು. ರೀ ಅಂದ್ರೆ ರೀ ಅಂತ ಉಚ್ಚಾರ ಬರ್ತದೆ, ಲೇ ಅಂದ್ರೆ ಲೇ ಅಂತ ಉಚ್ಚಾರ ಬರ್ತದೆ. ಅದರ ರೀ ಬೇಕೋ ಲೇ ಬೇಕು ನಿನಗೆ? ರೀ ಬೇಕಾಗತ್ತೆ, ಹೌದಲ್ಲ? ಇಷ್ಟು ಮಂದಿ ದೈವದ, ಇಷ್ಟು ಮಂದಿ ದೈವದ, ಹೌದಲ್ಲ? ಎಲ್ಲರೂ ನಿಂತಿರ್ತಾರೆ, ದೊಡ್ಡವರು ಅದಾರ, ಸಣ್ಣವರು ಅದಾರ. ಅಂಥ ಹೊತ್ತಿನಾಗ ನಿಮ್ಮ ಯಜಮಾನರ ಮಾನ ಮರ್ಯಾದೆ ಕಾಪಾಡಬೇಕಂದ್ರೆ ನೀವು ಯಾವ ರೀತಿಯಾಗಿ ಕರಿಬೇಕು? ರೀ ಯಜಮಾನ ಅಂತ ಕರಿತಿಲ್ಲ, ಇಲ್ಲ ಸಾಯಿ ಪ್ರಸಾದ ಬಾಯಿಲ್ ಅಂತ ಕರಿತೀವಿ, ಏನು ಕ್ವಶನ್ ಕರೆಯೋಕ್ಕಾಗಲ್ಲಮ್ಮ. ಆ ರೀತಿಯಾಗಿ ಅವ್ರನ್ನ ಸಂತೋಷದಿಂದ ಅದಕ್ಕೆ ಹೇಳ್ತಾರಲ್ಲ, ಮನಸ್ಸು ಹಾಲಿನಾಗಿರ್ಬೇಕು, ಮಾತು ಬೆಲ್ಲದಂಗಿರ್ಬೇಕು. ರೀ ಯಜಮಾನ ಅಂತಂದು ಆಧಾರ ಆತಿದ್ದ ಅವ್ರನ್ನ ಒಳ್ಳೆ ರೀತಿಯಿಂದ ನೋಡ್ಕೋಬೇಕು. ಅದೇ ತನಕ ಅದ್ರಲ್ಲಿ ಹಸಿರು ಮಣಿ ಅದಾವೆ. ಹಸಿರು ಮಣಿ ಅಂದ್ರಪ್ಪ ನಿಮ್ಮ ಬಾಳು ಹಸಿನಾಗಿರ್ಬೇಕು ಅಂತ ಹೇಳ್ತಾರೆ, ಅದಲ್ಲ? ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ ಅಂತಿರ್ತಾರೆ. ನೀವು ಗಂಡ ಹೆಂಡತಿ ಚಂದ್ರ ನಿಮ್ಮ ಸಂಸಾರವನ್ನು ಕುಳಿತು ನಕ್ಕೊಂತಿದ್ರೆ ಪಾರ್ವತಿ ಪರಮೇಶ್ವರ ಸಹಿತ ಏನು ಮಾಡ್ತಿರ್ತಾರೆ? ಆಶೀರ್ವಾದ ಮಾಡ್ತಿರ್ತಾರೆ. ಒಳ್ಳೇದಾಗಿಪ್ಪ ಆ ದಂಪತಿಗೆ ಅಂತ ಕೂಡ ಆಶೀರ್ವಾದ ಆ ರೀತಿಯಾಗಿ ಕುಲ್ಕುಲ್ ನಕ್ಕೊಂತಿರ್ಬೇಕು. ಬಿಡಪ್ಪ ಸ್ವಾಮಿಯಲ್ಲಿ ದೈವದರಿಗೆ ಹೇಳಾರ, ಜನರದ್ರಿಗೆ ಹೇಳಾರ, ಕುಲ್ಕುಲ್ ಗಂಡ ಹೆಂಡತಿ ನಕ್ಕೊಂತೀರ ಅಂತ ಹೇಳಿ ಅಡಿಗೆ ಮನೆಗೆ ಹೋಗಿ ಒಂದು ಡಬರಿ ಏನು ಕಾಂಕ್ರೀಟ್ ಉಪ್ಪಿಟ್ಟು ಮಾಡಿ ಒಂದೇ ಗಂಗಾಳದ ಹಾಕೊಂಡು ಯಜಮಾನ್ರ ಬರಲಿ ಅಂತ ತಿಳ್ಕೊಂಡು ನೀವು ಅವ್ರಿಗೆ ತಿಳಿಸೋದು, ಅವ್ರಿಗೆ ನಿಮಗೆ ತಿಳಿಸೋದು, ಅದರ ಖುಷಿ ಪಡೋದಲ್ಲಮ್ಮ. ಅತ್ತಿ ಮಾವ ಹೇಳ್ದಂಗೆ ಕೇಳ್ಬೋದು, ಯಜಮಾನ ಹೇಳ್ದಂಗೆ ಕೇಳ್ಬೋದು. ನಿಮ್ಮ ಕಾಯಕವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮನಸಾಪೂರ್ವಕ ಮಾಡಿ ಅದರ ನಾವೇನು ಮಾಡ್ಬೇಕಂತ ಖುಷಿ ಪಡಬೇಕಂತ, ಸಂತೋಷ ಪಡಬೇಕಂತ. ಅದಕ್ಕೆ ಹಸನಾಗಿರೋದು ಆ ರೀತಿಯಾಗಿ ಒಳ್ಳೆ ರೀತಿ ನಡ್ಕೊಂತೀನಮ್ಮ. ಆ ಮಂಗಲ ಮುಟ್ಟಿ ನಮಸ್ಕಾರ ಮಾಡಿ ಎರಡು ಕೈಲಿ. ಸಾಯಿ ಪ್ರಸಾದ್ ಅವರ ಇಷ್ಟೊಂದಂಗೆ ಕವಿತಾಗಳನ್ನು ನನಗೇನು ಹೇಳಂತ ತಿಳ್ಕೊಬೇಡ್ರಿ ಸಾಕ. ಇನ್ಮೇಲೆ ನಿಮಗೆ ಬಂತ ಇಷ್ಟು ದಿನ ನೀವೇನಾಗಿದ್ರಿ? ಎಷ್ಟು ಮಂದಿ ಆಗಿದ್ರಿ? ಒಬ್ಬಂಡಿಗರಾಗಿದ್ರಿ, ಹೌದಲ್ಲ? ಅಕಸ್ಮಾತ್ ಮಮ್ಮಿ ಪಾಪ ಕೇಳ್ತಿದ್ರೆ ಸಾಯಿ ಪ್ರಸಾದ್ ಎಲ್ಲಿ ಹೋಗಿದ್ ಬರ ಗೆಳೆಯರು ಕೂತಿದ್ರು, ಆ ಪಿಕ್ಚರ್ಗೆ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಲೇಟ್ ಆಗೈತೆ ಅಂತ ಹೇಳ್ಬೋದು. ನೀವು ಹಂಗಲ್ಲ, 6 ಗಂಟೆಗೆ ಡ್ಯೂಟಿ ಬಿಟ್ಟು 7 ಗಂಟೆಗೆ ಎಲ್ಲಿರ್ಬೇಕು? ನೀವು ಸ್ವಲ್ಪ ಕಡಿಮೆ ಲೇಟ್ ಆತಪ್ಪ ಅಂತಂದ್ರೆ ನಿಮಗೊಂದು ಹೊಡ್ಯಾಕ್ ಬರಂಗಿಲ್ಲ, ಬೈಯಾಕ್ ಬರಂಗಿಲ್ಲ, ಏನು ಅನ್ನಕ್ಕೆ ಬರಂಗಿಲ್ಲ. ಅಡುಗೆ ಮನೆ ಥಂಡು ಬಡ್ಡು ಶುರು ಆಗ್ತಾವೆ. ಅಣ್ಣೆ ಸಮಾನ ಅವ್ರು ಸಪ್ಲ ಅಲ್ಲಾರಾಗ ಬಡಕನ 6 ಗಂಟೆಗೆ ಡ್ಯೂಟಿ ಬಿಟ್ರೆ 7 ಗಂಟೆಗೆ ಮನೆ ಆಗಿರ್ಬೇಕು, ಹೌದಲ್ಲ? ಈ ಕಡೆ ಬೆಳಿಗ್ಗೆ ಐತಿ, ಕಾರು ಐತಿ, ಎರಡೋದಾಗಿಲ್ಲ. ಅದು ಅಕಸ್ಮಾತ್ ಇವತ್ತು ಮದುವೆ ಆಗಕತ್ತು. ಇಲ್ಲಿ ಮದುವೆ ಆದ್ರೆ ದಂಪತಿ ಸಮೇತ ಬಂದ, ಜೋಡಿಲಿ ಬಂದ. ಅದೇ ರೀತಿಯಾಗಿ ನಿಮ್ಮ ಗೆಳೆಯರು, ನಿಮ್ಮ ಸಂಬಂಧಿಕರು ಯಾವುದಾದ್ರೂ ಫಂಕ್ಷನ್ ಆಗ್ತಿರ್ತಾವೆ. ಆ ಫಂಕ್ಷನಿಗೆ ಒಬ್ಬನ ಹೋಗಂಗಿಲ್ಲ, ಇವ್ರನ್ನೂ ಒಬ್ಬರನ್ನ ಕಳ್ಸಂಗಿಲ್ಲ. ಇವ್ಗಾರು ಸತಿಪತಿಗಳು ಆ ಮಂಗಲ ಕಾರ್ಯ ಕರ್ಕೊಂಡಾಗಿ ಆಶೀರ್ವಾದ ಮಾಡಿದ್ರೆ ಹೆಂಗೆ ಬಂದಂಗೆ ಆಗಿರ್ಬೇಕು? ಪಾರ್ವತಿ ಪರಮೇಶ್ವರ ಬಂದು ಆಶೀರ್ವಾದ ಮಾಡಬೇಕು. ಹೆಣ್ಣಾಗಿ ಬಂದ್ರೆ ಭಾಳ ಖುಷಿ ಆತ ತಿಂತಾರಲ್ಲ. ಆ ರೀತಿಯಾಗಿ ನೀವು ದಂಪತಿ ಸಮೇತವಾಗಿ ಕೊಡ್ಬೋದು, ಹೌದಲ್ಲ? ಅದೇ ತನಕ ಬೈಕ್ ಐತೆ, ರೆಡಿ ಆಗೈತಪ್ಪ, ಇಲ್ಲ ಹುಬ್ಬಳ್ಳಾಗೈತಪ್ಪ ಅಂದ್ರೆ ಬೈಕ್ ತೊಗೊಂಡು ಹೊರಗೈತಪ್ಪ ಅಂದ್ರೆ ಕಾರ್ ತೊಗೊಂಡು ಹುಬ್ಬಳ್ಳಾಗ ಫಂಕ್ಷನ್ ಐತಪ್ಪ ಅಂದ್ರೆ ರೆಡಿಯಾಗಿ ಹೋಗೋ ಹೊತ್ತಾಗ ನೀಂತೂ ಜಲ್ದಿ ರೆಡಿ ಆಗಿಬಿಡ್ತೀನಿ, ಹೌದಲ್ಲ? ಬೈಕ್ ಐತೆ ಕುತ್ಕೊಂಡು ಏನು ಮಾಡ್ತೀವಿ? ಅವರು ಬೆಡ್ರೂಮ್ ಸ್ನೋ ಪೌಡರ್ ಹಚ್ಕೊಂಡು ಹಾರ್ನ್ ಹಾಕ್ತಾ ಇರ್ಬೇಕು, ಬೈಕ್ ಪ್ಲೀಸ್ ಹಾಕ್ತಾ ಇರ್ಬೇಕು. ಆ ರೀತಿ ಆಗಿದ್ರೆ ಮಾಡ್ಕೋಬೋದು. ಒಳ್ಳೆ ರೀತಿ ನಿಮ್ಮ ಸಂಸಾರವನ್ನು ಸುಗಮವಾಗಿ ಸಾಧಿಸ್ಬೇಕು. ಹೇಳ್ತೀನಪ್ಪ, ಮಾಂಗಲ್ಯಂ ತಂತು ಅನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸ್ವಭಗೆ ತ್ವಂ ಜೀವ ಶರಧಾಂ ಶತಂ. ಮೇಡಮ್ಮ ತಾಳಿ ಕಟ್ಟಾಮ ನಿಂತಿದ್ದ ಒಬ್ರು ಯಾರ ಜಡೆ ಇರ್ತಾರಮ್ಮ ಸಾಹೇಬ್ರೆ, ಬೆಳಗ್ಗೆ ಹಿಂಗೆ ಬರಬೇಕು, ಬೆಳಗ್ಗೆ ಮೇಲ್ಗಡೆ ಈ ಕಡೆ ಬರಬೇಕು, 3 ಗಂಟೆ ಹಾಕ್ಬೇಕು. ತಾಲಾಗ್ನಿ ರುದ್ರಾದಿಭಿಃ
प्रख्यातोपनिषद्धिरद्धवसितं विध्वस्तमापूर्वयम् अस्मेदे स्मृतिमातृतो भविदृढा मौनीन्द्रभोगप्रदं रुद्राणी रमणप्रियमिदं कुर्यात् सदा मङ्गलं लोके श्रीशशिलक्ष्मादरसुधा आन्ताक्षभङ्गे भवात् सर्वक्षीरकणोदितं यदेति ख्यातं पुराणे श्रुतो श्रेयस्साधनतां ददानमनिशं सैव प्रमोदावहम् रुद्राक्षं श्रुतान् तत्त्वयसामरस्य विरसस्तेतस्वरूपप्रदम् लिङ्गं श्रीकरमुत्तमं तदमिदं कुर्यात् सदा मङ्गलम् ॐ तदेव लक्ष्यं सुजनं तु देवा ताराबलं चन्द्रबलं तु देवा विद्याबलं दैवलं तु देवा गौरीपते दिग्रमस्मरामि सुदग्नं सावधानं सुमूर्ते सावधानं श्रीपार्वती परमेश्वर ध्यानं श्रीमङ्गलते नमः पार्वती ಬರ್ರಿ ನಾಷ್ಟ ಬರ್ರಿ ನಾಷ್ಟ ಮಾಡೋಣ. ನಾಷ್ಟಾಕ ಇದೈತಿ ನಮ್ಮ ಕಡೆ ಎಲ್ಲ ಸ್ಪೆಷಲ್ ಉಪ್ಪಿಟ್ಟು, ಚೌಚೌಬಾತ್, ಚುಮರಿ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ. ಎಲ್ಲ ಮುಗಿತಿ. ಈಗ ರಿಸೆಪ್ಷನ್ ರೆಡಿ ಆಗೋಣಂತ. ಮುರ್ದಮ್ ಸ್ಲಾಗ್ ನೋಡ್ಕೊಂಬರಿ, ನೆಕ್ಸ್ಟ್ ರಿಸೆಪ್ಷನ್ ಬರ್ತೈತಿ ನೋಡ್ರಿ. ಈಗ ರಿಸೆಪ್ಷನ್ಗೆ ಎಲ್ಲರೂ ರೆಡಿ ಆಗತ್ತೇವಿ. ಬರ್ರಿ ನೆಕ್ಸ್ಟ್ ಲಾಗ್ದಾಗ ರಿಸೆಪ್ಷನ್ ಬರ್ತೈತಿ ನೋಡ್ಕೊಂಬರಿ.